ಈಗ ಅಶ್ವಿನಿ ಗೌಡ ಮತ್ತು ಜಾನ್ವಿ ಅವರು ಸೊ ಅವರು ರಕ್ಷಿತಾ ಅವ್ರನ್ನೆಲ್ಲ ವಿರುದ್ಧ ತಿರುಗಿ ಬಿದ್ದಾಗ ನಿಂಗೆ ಹೆಂಗೆ ಅನ್ಸೋದು? ಯಾರು ಸರಿ ಅನ್ಸೋದು, ಯಾರು ತಪ್ಪು ಅನ್ಸೋದು? ತಿರುಗಿ ಬೀಳಕ್ಕೇನಿಲ್ರಿ, ಅದು ಒಂದು ಸ್ವಲ್ಪ ತಮಾಷೆಗೆ ಆಗಿಬಿಡ್ತಿರೋದು ಗೆಜ್ಜೆ ಸೌಂಡ. ಅದು ತಮಾಷೆಯಾಗಿ ಒಂದು ಸೀರಿಯಸ್ ಆಯ್ತು. ಅದೇ ಅವ್ರು ಗೆಜ್ಜೆ ಸೌಂಡ್ ಮಾಡಿ ಸ್ವಲ್ಪ ಈ ಕಡೆ ಆಯ್ತಲ್ರಿ. ಅವ್ರು ಎಲ್ಲ ಸಾರಿ ಕೇಳಿದ್ರು, ಸಾರಿ ಕೇಳ್ಕೊಂಡು ಸಾಲ್ವ್ ಮಾಡಿದ್ರು. ಅವ್ರೇನು ಮಾಡ್ಬೇಕತ್ತೇನು ಮಾಡಿಲ್ಲ ರೀ. ಅದು ಒಂದು ಸ್ವಲ್ಪ ತಮಾಷೆಗೆ ಹೋಗಿ ಹಂಗೆ ಒಂದು ಸ್ವಲ್ಪ ಸೀರಿಯಸ್ ಆಯ್ತು ಅಷ್ಟೇ, ಮತ್ತೇನಿಲ್ಲ ರೀ. ಅದು ಸಾರಿ ಕೇಳಿದ್ರು ಅವರು, ಬಿಗ್ ಬಾಸ್ ಬಂದು ಹೇಳಿದಿಂದ ಸಾರಿ ಕೇಳಿದ್ರು ಅವರು ರಕ್ಷಿತಾ. ಈಗ ನಿಮ್ಗೆ ಬಿಗ್ ಬಾಸ್ ಮನೇಲಿ ಅಷ್ಟು ಜನ ಇದ್ರಲ್ಲ, ಯಾರು ನಿಮ್ಗೆ ಭಾಳ ಇಷ್ಟ ಆದರು, ಯಾರು ಭಾಳ ಬೇಜಾರು ಮಾಡಿದ್ರು ಅಂತ ಅನ್ನಿಸ್ತು? ಸೊ ನಮ್ಮ ಪ್ರಕಾರ ಯಾರು ಬೇಜಾರು ಮಾಡಿಲ್ಲ ರೀ. ಅಂದ್ರು ಭಾಳ ಇಷ್ಟ ಅಂದ್ರೆ ಧ್ರುವ ಅಂತ, ಗಿಲ್ಲಿ, ರಕ್ಷಿತಾ, ಇವ್ರ ಮೂವರು ಸ್ವಲ್ಪ ಇಷ್ಟ ನಮ್ಗೆ. ಗಿಲ್ಲಿ ಬಗ್ಗೆ ಏನು ಅನಿಸುತ್ತೆ? ಗಿಲ್ಲಿ ಬಗ್ಗೆ ಹೆಮ್ಮೆ ಅನಿಸ್ತದ್ರಿ ಅವನಿಗೆ. ಏನೇ ಸೀರಿಯಸ್ ಆಗಿ ಮಾತಾಡಿದ್ರು ಹಚ್ಕೊಳಂಗಿಲ್ಲ, ಕಾಮಿಡಿಯಾಗಿ ತಗೋತಾನ, ಮತ್ತು ಮಾತಾಡಿಸ್ತಾನ. ಅವ ಒಂಥರ ಕಾಮಿಡಿ ಮನುಷ್ಯ. ಈಗ ಅದ ಗಿಲ್ಲಿ ಬಗ್ಗೆ ಮನ್ಯಾಗ ಒಂದೊಂದ್ಸರಿ ಜಗಳ ಆಕತಿ, ಮತ್ತು ಅವ್ರವ್ರು ಜಗಳ ಆಡ್ತಾರ. ಹಂಗೆ ಜಗಳ ಆಡಿದ್ರೆ ಹಂಗೆ ಕೂಡೋದ್ರಿ. ನಾವು ಮನ್ಯಾಗ ಒಂದು 4-5 ಮಂದಿ ಇರ್ತೀವಿ, ಎಲ್ಲರೂ ಒಂದೊಂದು ಮಾತಿಗೆ ಬರ್ತಾವಲ್ರಿ, ಮತ್ತು ಒಂದಾತೀವಲ್ರಿ. ಆ ಸೇಮ್ ಅದನ್ನು ಕೂಡಿ ಕುಟುಂಬದ ಇದ್ದಂಗೆ ಅದ್ರ